ಸಮಯ ಅಂತ ಒಂದು ಚೀಟಿ ಇಟ್ಟಿದ್ದಾರೆ. ಅದು ಹಿಂದಿನ ಗೋಷ್ಠಿಗೆ ಸಂಬಂಧಪಟ್ಟಿದ್ದು, ನನ್ನನ್ನೂ ಎಚ್ಚರಿಸುತ್ತೆ. ಹವ್ಯಕ ಸಮ್ಮೇಳನ, ವಿಶ್ವ ಹವ್ಯಕ ಸಮ್ಮೇಳನ ತೃತೀಯವಾಗಿರ್ತಕ್ಕಂಥದ್ದು. ಇವತ್ತು 3ನೇ ದಿವಸ. ಸಾಧಾರಣವಾಗಿ ಈ 3ನೇ ದಿವಸದ ಕಾರ್ಯಕ್ರಮ ನಾಗೋಲಿ ಮನೆ ಇದ್ದಂಗೆ ಇರುತ್ತೆ. ನಾಗೋಲಿ ಅಂದರೆ ನಾಕಬಲ್ಲಿ ಅಂತ. ಎಲ್ಲ ದೇವತೆಗಳನ್ನ ಕರೆದಿರ್ತೀವಿ ನಮ್ಮ ಮನೇಲಿ ಆಗ್ತಕ್ಕಂಥ ಶುಭ ಸಂದರ್ಭಕ್ಕೆ, ಅವರನ್ನು ಬೀಳ್ಕೊಡೋ ಅಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೇನು ಅಂದರೆ, ನಾಗೋಲಿ ಮನೆಯಲ್ಲಿ ಹೇಗಿದ್ದರೂ ನಡೆಯುತ್ತೆ, ತಾಳಿ ಕಟ್ಟಿದ್ದಾಯಿತು, ಕೈಕಾಲಾರು ಚಾಚ್ಕೊಂಡು ಕೂತ್ಕೋಬೋದು, ನಿದ್ದೆನಾರು ಮಾಡಬಹುದು ಅಂತ. ಸಮ್ಮೇಳನದ 3ನೇ ದಿನದ್ದು ಹಾಗೆ ಇರುತ್ತೆ ಅಂತ ನನ್ನ ಒಂದು ಭಾವನೆ ಇತ್ತು. ಇಲ್ಲಿ ನೋಡಿದ್ರೆ ಧಾರೆಗಿಂತ ಜಾಸ್ತಿ ಜನ ಸೇರಿದ್ದೀರಿ. ವೇದಿಕೆಯನ್ನು ನನ್ನೊಂದಿಗೆ ಹಂಚಿಕೊಂಡಂಥ ಹಿರಿಯರಾದ ಹವ್ಯಕ ಸ್ಫೂರ್ತಿ ರತ್ನದ ಭಾಜಕರಾದ ನ್ಯಾಯಮೂರ್ತಿ ಎಸ್ ಜಿ ಪಂಡಿತ್ ಅವರೇ, ಶ್ರೀ ಪಿ ಕೃಷ್ಣ ಭಟ್ ಅವರೇ, ಸಿ ಎಂ ಜೋಶಿ ಅವರೇ, ಹವ್ಯಕ ಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಿಮ್ಮೆಲ್ಲರ ಪ್ರೀತಿ ಪಾತ್ರರಾಗಿರ್ತಕ್ಕಂಥ, ಆಯುರ್ವೇದದಲ್ಲೂ ಕೂಡ ಉತ್ತಮವಾದ ಗುಣಮಟ್ಟದ ಔಷಧಿ ಇದೆ ಅಂತ ಇಡೀ ಪ್ರಪಂಚಕ್ಕೆ ಸಾರಿದಂಥ ಶ್ರೀ ಗಿರಿಧರ್ ಕಜೆ ಅವರೇ, ಕಾಶ್ಮೀರ್ ಫೈಲ್ಸ್ ಮುಖಾಂತರ ಜನಜನಿತರಾಗಿ ಎಲ್ಲಿ ಹೋದರೂ ಗುರುತಿಸ್ಪಡಬಹುದಾದಂಥ ಒಂದು ವಿಶಿಷ್ಟ ವ್ಯಕ್ತಿತ್ವವಾಗಿ ವೇದಿಕೆಯನ್ನು ಶೋಭಾಯಮಾನಗೊಳಿಸಿರ್ತಕ್ಕಂಥ ಶ್ರೀ ಬೆಳವಾಡಿ ಅವರೇ, ಹಿಂದಿನ ಸಾಲಿನಲ್ಲಿ ಕೂತಿದ್ರು ಕೂಡ ಸ್ಫೂರ್ತಿ ರತ್ನಕ್ಕೆ ಯಾವುದೇ ಕಡಿಮೆ ಇಲ್ಲ. ಅವರವರವರ ಕ್ಷೇತ್ರಗಳಲ್ಲಿ ಸ್ಫೂರ್ತಿಯ ಚಿಲುಮೆಗಳಾಗಿ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಯುವಜನರಿಗೆ ಈ ಭಾಗ ನಿಮ್ಮದಿಗೂ ಇದೆ ಮುಂದಿನ ಸಮ್ಮೇಳನಗಳಲ್ಲಿ ಅಂತ ಆಶೆಯನ್ನು ತೋರಿಸಿರ್ತಕ್ಕಂಥ ಎಲ್ಲ ಹವ್ಯಕ ರತ್ನ ಶಿರೋಮಣಿಗಳೇ. ವೇದಿಕೆ ಮುಂಭಾಗದಲ್ಲಿ ಹಿರಿಯರಿದ್ದೀರಿ. ನಿಮ್ಮ ಮನೆತನದ ಕುಡಿಗಳು ಇಲ್ಲಿ ಹಲವಾರು ರೀತಿಯಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದ್ದಂಥ ನೋಡಿದಂಥ ಹಿರಿಯರಿದ್ದೀರಿ. ಅಂಬೆಗಾಲಿಡ್ತಿದ್ದಾಗ ನಾನು ಈ ಕ್ಷೇತ್ರಕ್ಕೆ ಬಂದು ನನ್ನ ಕೈ ಹಿಡಿದು ಸ್ಫೂರ್ತಿಯನ್ನು ಕೊಟ್ಟಂಥ ಕುಕ್ಕಜೆ ರಾಮಕೃಷ್ಣ ಭಟ್ರಿದ್ದಾರೆ, ಪುತ್ತೂರಾಯರಿದ್ದಾರೆ. ಅವರ ಹಲವಾರು ಸಂವಾದ ಕಾರ್ಯಕ್ರಮಗಳಲ್ಲಿ ನಾನು ಕೂಡ ಸ್ಫೂರ್ತಿಯನ್ನು ಹೊಂದಿದ್ದೇನೆ. ಸ್ನೇಹಿತರಾಗಿರ್ತಕ್ಕಂಥವರು ನನ್ನ ಮುಂದೆ ಶಿರಸಿಯಲ್ಲಿ ನ್ಯಾಯವಾದಿಗಳಾಗಿ ಹಲವು ಪ್ರಕರಣಗಳಲ್ಲಿ ಪಾಲ್ಗೊಂಡು ಈಗ ನನ್ನ ಜೊತೆ ಕರ್ತವ್ಯ ನಿರ್ವಹಿಸ್ತಿರ್ತಕ್ಕಂಥ AR ಹೆಗಡೆ ಅವರಿದ್ದಾರೆ. ಭಾಳಷ್ಟು ಹಿರಿಯ ಜೀವಿಗಳನ್ನ ಕಾಣ್ತಾ ಇದ್ದೀನಿ. ಕೆಲವರ ಪರಿಚಯ ಉಂಟು. ಒಬ್ಬೊಬ್ಬರ ಹೆಸರು ತೆಗೆದುಕೊಳ್ತಾ ಹೋಯ್ತು ಅಂತಂದರೆ ಅದಕ್ಕೆ ಸಮಯ ಹಿಡಿದೋಗ್ಬಿಡುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಮ್ಮೇಳನದಿಂದ ಕೊಂಡು ಹೋಗಲಿಕ್ಕೆ ಏನಿದೆ ಅಂತ ಬಂದಿರತಕ್ಕಂಥ ಜ್ಞಾನ ಪಿಪಾಸುಗಳು ಬಹಳಷ್ಟು ಜನರಿದ್ದೀರಿ. ನನಗೊಂದು ಕ್ಷಣ ಅನ್ನಿಸ್ತು, ನಾನು ಹೆಂಗೆ ಈ ಸಭೆಗೆ ಸೂಕ್ತ ಅಂತ. ಅದನ್ನು ಕೇಳಿಬಿಟ್ಟೆ ನಾನು, ಯಾರು ನಾನು ಕರೀಲಿಕ್ಕೆ ಬಂದಿದ್ದವರು ಅವ್ರನ್ನ. ಅಲ್ಲ, ನಾನು ಯಾಕೆ ಅಂತ. ಮೊದಲನೇದಾಗಿ ನಾನು ಹವ್ಯಕ ಅಲ್ಲ, ಹಾಗಾಗಿ ನಾನು ಯಾಕೆ ಅಂತ. ಅದಕ್ಕಂದ್ರೆ ಇಲ್ಲ, ದಿಕ್ಸೂಚಿ ಭಾಷಣ ಅಂತ ಇಟ್ಟಿದ್ದೀವಿ ಅಂತ. ನಂಗೆ ಅಲ್ಲಿ ಸ್ವಲ್ಪ ಅಳಕಾಯಿತು. ಯಾಕೆ ಅಳಕಾಯಿತು ಅಂತಂದರೆ, ದಿಕ್ಸೂಚಿ ಯಾವಾಗ ಬರುತ್ತೆ ಅಂದರೆ ದಿಕ್ಕು ತಪ್ಪಿದವರಿಗೆ ಬರುತ್ತೆ. ವಿಶ್ವವಾಣಿ ಪತ್ರಿಕೆ ಅವ್ರು ಹೇಳ್ತಾರೆ ದಿಕ್ಸೂಚಿ ಅಂದ್ರೇನು ಅಂತ. ಯಾರು ದಿಕ್ಕು ತಪ್ಪಿದರೆ ಅವ್ರಿಗೆ ವಾಪಸ್ ಬರಲಿಕ್ಕೆ ಅಂತ. ಸಾಧಾರಣವಾಗಿ ನಾವಿಕರಿಗೆ ಅದು ಆ ವಿಶಾಲವಾದ ಸಮುದ್ರದಲ್ಲಿ ಹೋಗುವಾಗ ಈ ಕಂಪಾಸ್ ಕಂಡುಹಿಡಿಯೋದಕ್ಕೆ ಮುಂಚಿತವಾಗಿ ಇದ್ದಂಥದ್ದು ರಾತ್ರಿ ತನಕ ಕಾಯಬೇಕಾಗಿತ್ತು. ಅವರು ಯಾಕೆ ರಾತ್ರಿ ತನಕ ಕಾಯಬೇಕಾಗಿತ್ತು ಅಂತಂದರೆ, ಸೂರ್ಯ ಅಸ್ತಂಗತನಾದ ನಂತರ ಉತ್ತರ ದಿಕ್ಕಿಗೆ ಕಾಣ್ತಿದ್ದಂಥ ಧ್ರುವ ತಾರೆ ಅದನ್ನು ಇಟ್ಕೊಂಡು ದಿಕ್ಕನ್ನು ಅಳಿತಿದ್ದಂಥದ್ದು. ಆ ನಂತರ ನಮ್ಮ ಕಂಪಾಸ್ ಬಂತು. ಇವತ್ತಂತೂ ಎಲ್ಲರೂ ಮೊಬೈಲಲ್ಲೂ ಇದೆ, ಎಲ್ಲರೂ ವಾಸ್ತು ಎಕ್ಸ್ಪರ್ಟೇ. ಮನೆಗೆ ಹೋಗಿದ ತಕ್ಷಣ ಕಂಪಾಸ್ ಆನ್ ಮಾಡಿಕೊಂಡು ಅಡುಗೆ ಮನೆ ಆಗ್ನೇಯದಲ್ಲಿದೆಯಾ ಅಂತ ನೋಡುವಂಥದ್ದು. ಆ ಥರ ದಿಕ್ಸೂಚಿ ಅಂತ ಪದ ಹಾಕಿದಾಗ ನನಗೆ ಒಂದು ಕ್ಷಣ ಅಳಕು ಉಂಟಾಯಿತು. ಏನಪ್ಪ, ನಾನೇನು ದಿಕ್ಸೂಚಿ ಕೊಡಬಲ್ಲೆ ಅಂತ. ಯಾಕೆಂದರೆ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ
ಸಮುದಾಯದಲ್ಲಿ ನಾವೊಂದು ಒಂದು ಸಣ್ಣ ವಿಚಾರಕ್ಕೋಸ್ಕರ ಕಜೆ ಅವ್ರನ್ನ ವಿಚಾರಿಸಿದಾಗ ಸುಮಾರು 3.5 ಲಕ್ಷ ಜನಸಂಖ್ಯೆ ಇರಬಹುದು ಹವ್ಯಕ ಸಮಾಜದಲ್ಲಿ ಅಂತ ತಿಳಿಸ್ಕೊಟ್ರು. 3.5 ಲಕ್ಷ ಇರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಬ್ರಾಹ್ಮಣರಲ್ಲಿ ಒಂದು ಪಂಗಡವಾಗಿರ್ತಕ್ಕಂಥ ಹವ್ಯಕರಲ್ಲಿ ದಿಕ್ಕು ತಪ್ಪಿದವರು ನನಗೆ ಯಾರೂ ಕಾಣಲೇ ಇಲ್ಲ. ಇದು ಅತಿಶಯೋಕ್ತಿಯಾದ ಮಾತಲ್ಲ. ಕೃಷಿ ಇರಬಹುದು, ಅದು ಚರ್ಚೆಗೆ ಬಂತು. ಕೃಷ್ಣ ಭಟ್ರು ಮತ್ತು ನಾನು ಅವರೆಲ್ಲ ಮಾತಾಡ್ತಿರುವಾಗ ಬ್ರಾಹ್ಮಣರಲ್ಲಿ ಕೃಷಿ ಪ್ರಧಾನವಾಗಿರ್ತಕ್ಕಂಥ ಒಂದು ಸಮುದಾಯ ಇದ್ದರೆ ಅದು ಹವ್ಯಕರದು ಅಂತ. ನನಗೆ ಕಾರವಾರಕ್ಕೆ ಹೋಗೋ ತನಕ, ಕಾರವಾರದಲ್ಲಿ ಡಿಸ್ಟಿಕ್ ಜಡ್ಜ್ ಆಗೋ ತನಕ ಹವ್ಯಕರ ಸಂಪರ್ಕ ಕಡಿಮೆ ಇದ್ದರು. ನನ್ನ ಕಾಲೇಜಿನ ಸಮಯದಲ್ಲಿ ಕೆಲವರು ಅವ್ರ ಮನೆಯಲ್ಲೆಲ್ಲ ಏನಿದ್ರು ಜೋನಿ ಬೆಲ್ಲ ಇಸ್ಕೊಳ್ಳೋಕ್ಕೆ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿತ್ತು. ಅದಾದ ನಂತರ ಏನಾಯಿತು, ಕಾರವಾರಕ್ಕೆ ಹೋದಾಗ ಸಂಪರ್ಕ ಜಾಸ್ತಿ ಆಯಿತು. ಶಿರಸಿ, ಸಿದ್ದಾಪುರ, ಆ ಕಡೆ ಬಂದರೆ ಯಲ್ಲಾಪುರ, ಇದನ್ನೆಲ್ಲ ನೋಡುವಂಥ ಸಂದರ್ಭದಲ್ಲಿ ಅವರ ವಿಶಿಷ್ಟ ಸಂಪ್ರದಾಯಗಳು ಇವನ್ನೆಲ್ಲ ನೋಡಿ ತಿಳ್ಕೊಳ್ಳೋವಂಥ ಅವಕಾಶ ಆಯಿತು. ಸ್ವಲ್ಪ ಮಟ್ಟಿಗೆ ನನ್ನ ಪ್ರಕಾರದಲ್ಲಿ ಹವ್ಯಕರದ್ದು ಒಂದು ಗುಂಪಿದೆ, ಹವ್ಯಕರು ಒಂದು ವಿಶಿಷ್ಟ ರೀತಿಯಾದ ಆಚರಣೆಗಳಿದೆ ಅಂತ ಅನ್ನೋದನ್ನು ಚಲನಚಿತ್ರದ ಮುಖಾಂತರ ತಿಳಿಸ್ಕೊಟ್ರು. ರಮೇಶು ಮತ್ತು ಶಿವರಾಜ್ ಕುಮಾರ್ ಬರೋ ತನಕ, ಅಲ್ಲಿ ತನಕ ಹವ್ಯಕರು ಅನ್ನೋದು ನಮ್ಗೆ ಯಾರಿಗೂ ಅಷ್ಟು ಚೆನ್ನಾಗಿ ಪರಿಚಯ ಆಗಿರಲಿಲ್ಲ. ಅದರಲ್ಲೂ ಘಟ್ಟದ ಮೇಲಿನವರಲ್ಲಿ ಒಂದು, ಕೆಟ್ಟದ ಕೆಳಗಿನವರಲ್ಲಿ ಒಂದು ಅಂತ. ಕರಾವಳಿ ಹವ್ಯಕರಲ್ಲಿ ಕೆಲವು ವಿಶಿಷ್ಟ, ಮತ್ತು ಮೇಲ್ಗಡೆ ಶಿರಸಿ, ಸಿದ್ದಾಪುರ, ಯಲ್ಲಾಪುರದಲ್ಲಿ ಒಂದು ವಿಶಿಷ್ಟತೆ. ಇದೆಲ್ಲ ನೋಡಿದಾಗ ನನಗೆ ಗೊತ್ತಾಗಿತ್ತು, ಭಾಷೆ ಕನ್ನಡವೇ ಆದರೂ ಹವ್ಯಕರ ಕನ್ನಡ ವಿಶಿಷ್ಟ. ಊಟ, ತಿಂಡಿ, ನೋಟ, ಆಟ ಪ್ರತಿಯೊಂದರಲ್ಲೂ ಕೂಡ ವಿಶಿಷ್ಟತೆಯನ್ನು ಕಾಣ್ತಕ್ಕಂಥವ್ರು. ಒಟ್ಟಾರೆ ಹೇಳಬೇಕಾದ್ದೇನು ಅಂತಂದರೆ, ಅವರವರ ಕ್ಷೇತ್ರದಲ್ಲಿ ಸಂಪೂರ್ಣ ತೊಡಗಿಸಿಕೊಂಡು ಅದನ್ನು ಒಂದು ಛಲ ಅಂತ ಇಟ್ಕೊಂಡು ಮಾಡಿದಂಥ ಒಂದು ಸಮುದಾಯದಲ್ಲಿ ಬಂದಂಥವರೆಲ್ಲ ಹವ್ಯಕರು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ. ಗುರಿ ಇದ್ದಾಗ ಗುರುವಿನ ಸಹಾಯ ಅನುಕೂಲಕ್ಕೆ ಬರುತ್ತೆ. ನಾವು ಭಾಳ ನೋಡಿರ್ತೀವಿ, ಯಾವುದೇ ಒಂದು ವಿಚಾರ ಇರ್ಬೋದು, ಆರಂಭ ಶೂರತ್ವ ಅಂತ ಕರಿತೀವಿ. ಆ ಆರಂಭ ಶೂರತ್ವ ಭಾಳಷ್ಟು ಕಡೆ ಇದೆ. ಆ ಆರಂಭ ಶೂರತ್ವವನ್ನು ಅನುಷ್ಠಾನಕ್ಕೆ ತಂದು ಅದನ್ನು ಕನಸನ್ನು ನನಸಾಗಿ ಮಾಡ್ಕೊಳ್ತಕ್ಕಂಥದ್ದು, ಸಾಕಾರ ಮಾಡ್ಕೊಳ್ಬೇಕಾದ್ರೆ ನನ್ನ ಅಭಿಪ್ರಾಯದಲ್ಲಿ ಸಂಪೂರ್ಣ ಅನುಷ್ಠಾನಕ್ಕೆ ತೊಡಗಿಸ್ಕೊಳ್ತಕ್ಕಂಥ ಮನಃಶಕ್ತಿ ಬೇಕಾಗತ್ತೆ. ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಎಲ್ಲರೂ ಪ್ರಾರಂಭ ಮಾಡುವಾಗ ಫ್ಯಾಷನ್ನಾಗಿ ಮಾಡ್ತೀವಿ, FASHION ಅಂತ. ಫ್ಯಾಷನ್ ಆಗ್ಬಿಟ್ಟಿರೋದು ಭಾಳಷ್ಟು ಜನಕ್ಕೆ ಎಲ್ಲ ಕಡೆ ಇದೆ. ಆದರೆ PASSION ಪ್ಯಾಷನ್ ಅಂತ ಮಾಡ್ತಕ್ಕಂಥ ಒಂದು ಸಮುದಾಯ ಇದ್ದರೆ ಅದು ಹವ್ಯಕರು ಅಂತ ನನಗನ್ನಿಸ್ತು. ಏನಾದರೂ ಸರಿಯೇ ಮೊದಲು ಮಾನವನಾಗುವಂತಕ್ಕಂಥದ್ದು ಕವಿವಾಣಿ. ಮಾನವರಾಗಿದ್ದಷ್ಟೇ ಸಾಕ ಅಂತಂತಂದರೆ, ಎಲ್ಲ ಪ್ರಾಣಿಗಳಿದ್ದ ಹಾಗೇನೆ ಆಹಾರ, ನಿದ್ರಾ, ಭಯ, ಮೈತು, ನಂಚ ಎಲ್ಲ ಕೇಳಿರ್ತೀರಿ ಸಂಸ್ಕೃತನ ಸುಭಾಷಿತದಲ್ಲಿ. ಹಾಗಾದ್ಮೇಲೆ ಮನುಷ್ಯನಿಗೆ ಯಾಕೆ ಬೇರೆ ಆಗುತ್ತೆ ಅನ್ನೋದೊಂದು ಬರುತ್ತೆ ಪ್ರಶ್ನೆ. ಇವೆಲ್ಲ ಪ್ರಾಣಿ ವರ್ಗಕ್ಕೆ ಸೇರಿದಂಥದ್ದಾದಮೇಲೆ ನಾವು ಮನುಷ್ಯನಾಗಿ ಏನಾಗಿರಬೇಕು ಅಂತ, ಮನುಷ್ಯನಾಗಿರಬೇಕು ಅಂತಂದರೆ ಆ 4ನ್ನ ಹೊರತುಪಡಿಸ್ಬಿಟ್ರೆ ಇನ್ನೇನು ನಮಗೆ ಸಿಗ್ಲಿಕ್ಕಿದೆ ಅಂತಂದರೆ 2 ಸಿಗ್ಲಿಕ್ಕಿದೆ. ಒಂದು ಸಂವಹನಕ್ಕಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಭಾಷೆ, 2ನೇದು ನಗು, 3ನೇದು ಬುದ್ಧಿವಂತಿಕೆ ಅಂತ. ಆ ಬುದ್ಧಿವಂತಿಕೆನಲ್ಲಿ ಈಗ ಒಂದು ಕ್ರೂರ ಮೃಗ ಒಂದು ಸಾಧು ಮೃಗವನ್ನು ಬೇಟೆ ಆಡ್ತಕ್ಕಂಥದ್ದು, ನಾವು ಅದನ್ನು ನೈಸರ್ಗಿಕ ಅಂತ ಒಪ್ಕೊಂಡ್ಬಿಡ್ತೀವಿ, ಅದರಲ್ಲಿ ಮಾನವೀಯತೆ ಕಾಣೋದಿಲ್ಲ. ಆದರೆ ಮಾನವೀಯತೆಯನ್ನು ನಾವು ಸೇರಿಸ್ಕೊಂಡಾಗ, ಮಾನವನಾಗಬೇಕಾಗಿ ಬಂದಾಗ ಆ ಬೇಟೆ ಆಡೋ ರೀತಿನ ಬದಲಾವಣೆ ಮಾಡ್ಕೊಂಡಿರ್ತೀವಿ. ಪ್ರಪಂಚ ಬೆಳೆದಿರೋದೇ ಡಾರ್ವಿನ ಎವಲ್ಯೂಷನ್ ಥಿಯರಿ ಮೇಲೆ ಅಂತ ವೈಜ್ಞಾನಿಕರು ನಂಬ್ತಾರೆ. ಈಗ ನಾವು ಎಷ್ಟೆಲ್ಲ ಬೆಳವಣಿಗೆ ಪಟ್ಕೊಂಡ್ರೂ ಕೂಡ ಮಾನವರಾಗದೇ ಇದ್ದರೆ ಏನು ಉಳಿತೀವಿ ಅಂತಿರುತ್ತೆ. ಆ ಮಾನವೀಯತೆಯನ್ನು ಬೆಳೆಸ್ಕೊಳ್ಳೋದ್ರಲ್ಲಿ ನಮ್ಮೆಲ್ಲರ ಪಾತ್ರ ಮುಖ್ಯವಾಗುತ್ತೆ. ಹಾಗೆ ನನಗೆ ಅಮಾನವೀಯವಾಗಿ ಕಂಡಂಥ ಹವ್ಯಕರ ಸಂಖ್ಯೆ ಕಾಣಿಸ್ತಿಲ್ಲ. ಅಲ್ಲೊಂದೋ ಇಲ್ಲೊಂದೋ ಎಕ್ಸೆಪ್ಷನ್ಸ್ ಟು ಪ್ರೂವ್ ದಿ ರೂಲ್ ಅಂತ ಇರ್ಬೋದೇ ಹೊರತು ಬಹಳಷ್ಟು ಜನ ಮಾನವೀಯತೆಯಾಗಿದ್ದೀರಿ. ನಮ್ಮ ಸರ್ವಜ್ಞನ ವಚನದಲ್ಲಿ ಹೇಳೋದಾಯಿತು ಅಂದರೆ, ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು, ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ ಹೇಳಿ. ಏನು ಹಂಗಂದ್ರೆ ಅಂತಂದರೆ, ಅನ್ನ ಇಡೋದು ಗೊತ್ತಾಯಿತು, ನನ್ನಿ ನುಡಿಯೋದು ಅಂತಂದರೆ ಏನು ಅಂತಂದರೆ, ತುಂಬ ಜನಕ್ಕೆ ಇವತ್ತಿನ
ನನ್ನ ವಯೋಮಾನದಿಂದ ಕೆಳಗಿರ್ತಕ್ಕಂಥವ್ರನ್ನ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸತ್ಯವನ್ನು ನುಡಿಯೋದು ಅಂತ ಇದೆ. ಆ ನನ್ನಿ ಅನ್ನೋ ಪದಕ್ಕೆ ಸರ್ವಜ್ಞ ಸತ್ಯ ಅಂತ ಹೇಳ್ತಾನೆ. ಆ ಸತ್ಯವನ್ನು ನುಡಿಯುವಂಥ ವಿಚಾರ ಆಗಬೇಕು. ಮೂರನೇದು ಬಹಳ ಮುಖ್ಯ, ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ. ಆ ಭಾಗವನ್ನು ನೋಡಿದಾಗ ಹಿಂದಿನ ಗೋಷ್ಠಿಗಳಲ್ಲಿ ಕೇಳಿ ಬರ್ತಿತ್ತು, ನಾವು ಹೊರಗೆ ಕೂತಿದ್ರು ಸಹ ಅಲ್ಲಿ ಹೇಳಿದ್ರು ಈ ವಿಚಾರಗಳನ್ನ. ಯಾವ ವಿಚಾರವನ್ನು ಹೇಳಿದ್ರು ಅಂತಂದರೆ ಕಂಪ್ಯಾಷನ್ ಅನ್ನೋ ಒಂದು ಪದವನ್ನು ಯೂಸ್ ಮಾಡಿದ್ರು. ಹಾಗೆ ಹೇಳ್ತಾ ಹೋಗುವಾಗ ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ಭಾಳ ಹೇಳ್ತಾ ಇರ್ತೀವಿ ನಾವು. ಪ್ರತಿ ದಿವಸ ಯಾರು 3 ಸತಿ ಸಂಧ್ಯಾವನ್ನೇ ಮಾಡ್ತಾರೆ ಅದ್ರಲ್ಲಿ ಬರ್ತಕ್ಕಂಥ ಕೊನೆಯದೇನೆ ಇದು. ಆವಾಗ ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಇದನ್ನು ಹೇಳ್ತೀವಿ ನಾವು, ಹೇಳೋದು ಸಹಜ. ಅಷ್ಟು ಹೇಳಿಬಿಟ್ಟು ನಾವು ನಿಲ್ಲಿಸೋದಿಲ್ಲ. ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಅಂತ. ಯಾತಕ್ಕೆ ಅದನ್ನು ನಾವು ಹೇಳ್ತೀವಿ? ನನಗೆ ಹೇಳ್ಬಿಟ್ರೆ ಸಾಕಲ್ಲ ಅಂತಂದರೆ, ಮೊನ್ನೆ ದಿವಸದ ಒಂದು ಅಪಘಾತವನ್ನು ನೆನಪಿಸ್ಕೊಳ್ಳಿ. ನಾನು ಭಾಳ ದಿವಸ ಹೇಳ್ತಾ ಇರ್ತಿದ್ದೆ ಈ ಒಂದು ಉದಾಹರಣೆನ. ಈಗ ಯಾರೋ ಪೊಲೀಸ್ ಆಫೀಸರು ಆ ಉದಾಹರಣೆನ ಮೊನ್ನೆ ಆದಂಥ ಆಕ್ಸಿಡೆಂಟಿಗೆ ನಾನು ಕೊಟ್ಟಂಥ ಮಾತಿಗೆ ಸೇರಿಸಿ ಒಂದು ರೀಲ್ಸ್ ಮಾಡಿರೋದನ್ನು ಯಾರೋ ಹಾಕಿದ್ದಾರೆ ನನಗೇನೆ. ಮೊದಲು ಬೆಂಗಳೂರು ಮಂಗಳೂರು ಹೈವೇಗೋ ಅಥವಾ ಬೆಂಗಳೂರು ಪೂನಾ ಹೈವೇಗೋ ಹೋದರೆ ಮೀಡಿಯನ್ ಇರಲಿಲ್ಲ, ರಸ್ತೆ ಅಷ್ಟೇ ಇತ್ತು. ಒಂದು ವೆಹಿಕಲ್ ಹೋಗ್ತಿತ್ತು, ಒಂದು ವೆಹಿಕಲ್ ಬರ್ತಿತ್ತು. ಸಂಯಮ ಕಾಪಾಡ್ಕೊಂಡಿದ್ವಿ. ಬಹಳ ದೊಡ್ಡ ಒಂದು ಯಾವುದಾದ್ರೂ ವಾಹನ ಬಂದರೆ ಚಿಕ್ಕ ವಾಹನದವರು ತಾನಾಗೆ ಪಕ್ಕಕ್ಕೆ ಸರ್ಕೊಳ್ತಕ್ಕಂಥ ಪದ್ಧತಿ ಇತ್ತು. ಹಾಗೆ ಒಂದು ಅಪ್ನಲ್ಲಿ ಬರ್ತಕ್ಕಂಥ ಏರು ದಾರಿನಲ್ಲಿ ಬರ್ತಕ್ಕಂಥ ವಾಹನ ಬರ್ತಿದ್ರೆ ಇಳಿತಿರ್ತಕ್ಕಂಥ ವಾಹನ ನಿಲ್ಲಿಸಿ ಆ ಏರು ದಾರಿನಲ್ಲಿ ಬರ್ತಕ್ಕಂಥ ವಾಹನಕ್ಕೆ ಜಾಗ ಕೊಡೋದೆಲ್ಲ ಇತ್ತು. ಆ ನಂತರ ಮಾನವನ ಒಂದು ಅದು ಏನು ಧಾವಂತವೋ ನನಗೆ ಗೊತ್ತಿಲ್ಲ, 107 ವರ್ಷ ಬದುಕಿದವ್ರನ್ನ ನಾನು ಇವತ್ತಿಗೂ ಕಣ್ಣು ಕಿವಿ ಮೂಗು ಎಲ್ಲ ಚೆನ್ನಾಗಿರೋರನ್ನ ನೋಡಿದ್ದೇನೆ. ಅವ್ರಿಗೆ ಯಾವ ಧಾವಂತನೂ ಇರಲಿಲ್ಲ, ಅವ್ರಿಗೆ ಯಾವುದು ವೆಹಿಕಲ್ ಬೇಗ ಹೋಗಿ ರೀಚ್ ಆಗೋದು ಬೇಕಾಗಿರಲಿಲ್ಲ. ಇವತ್ತು ಅದೇನೋ 2 ನಿಮಿಷ ಮುಂಚೆ ಹೋಗಿ ಟೋಲಲ್ಲಿ ನಮಗಿಂತ ಹಿಂದಕ್ಕೆ ಬಂದು ಕಾಯ್ತಾ ನಿಂತಿರೋರನ್ನ ನಾನು ನೋಡಿದ್ದೀನಿ. ಹೀಗಿದ್ದಂಥ ಪಕ್ಷದಲ್ಲಿ ನಾವೇನು ಕೇಳ್ಕೊತಾ ಇದ್ವಿ ಅಂತಂದರೆ, ಬೆಳಗ್ಗೆ ಎದ್ದು ನನಗೆ ಒಳ್ಳೆ ಬುದ್ಧಿ ಕೊಡು, ಸರಿಯಾಗಿ ಡ್ರೈವಿಂಗ್ ಮಾಡೋ ಅಂಥ ಒಂದು ಒಳ್ಳೆ ಬುದ್ಧಿ ಕೊಡು, ಕ್ಷೇಮವಾಗಿ ನಾನು ಮನೆ ಸೇರಲಿ ಅಂತಿತ್ತು. ಇದನ್ನು ಈಗ ಒಂದು ಹರೀಶ ಅನ್ನೋ ಒಂದು ಪ್ರಕರಣ ಬರುತ್ತೆ ತುಮಕೂರು ರಸ್ತೆಯಲ್ಲಿ. ಆತಂಗೆ ಪೆಟ್ಟಾಗಿರುತ್ತೆ, ಪೆಟ್ಟಾಗಿ ದೇಹ 2 ತುಂಡಾಗಿರುತ್ತೆ. ಅಲ್ಲಿ ಸಹಾಯಕ್ಕೆ ಧಾವಿಸ್ದಲ್ಲೇ ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡ್ಕೊಳ್ಳೋವಂಥವ್ರನ್ನ ನೋಡಿದೆ. ನಾನು ಆಗ ಧಾರವಾಡದಲ್ಲಿ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಇದ್ದೆ. ಮಾನಸಿಕ ದಿನಾಚರಣೆ ಅಂತ ಬಂದಿದ್ದಂಥ ಸಂದರ್ಭದಲ್ಲಿ ಇದನ್ನು ಹೇಳಿದೆ. ಆಗ ಹೇಳಿದೆ, ಮಾನವೀಯತೆ ಇವತ್ತೇನು ಅಂತಂದರೆ ವಿಡಿಯೋ ಮಾಡಿ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡೋದು ಮಾನವೀಯತೆ ಆಗೋಗಿದೆ ಅಂತ. ಆ ದಿನ ಬಂದಿತ್ತು. ಆವತ್ತಿನ ದಿವಸನೂ ಇದೇ ಥರನೇ ಆಗಿತ್ತು. ಈಗ ಮೊನ್ನೆ ನಡೆದಂಥ 6 ಜನರನ್ನು ಬಲಿ ತೆಗೆದುಕೊಂಡಂಥ ಲಾರಿ ಡ್ರೈವರ್ನ ಇಂಟರ್ವ್ಯೂ ಮಾಡಿದಾಗ ಆತ ಹೇಳ್ತಾನೆ, ನನ್ನ ತಪ್ಪಿಲ್ಲ, ನಾನು ಸರಿಯಾದ ದಾರಿನಲ್ಲಿ ಹೋಗ್ತಾ ಇದ್ದೆ, ನನ್ನ ಹಿಂಭಾಗದಿಂದ ಒಂದು ಕಾರ್ ಬಂತು, ಅದನ್ನು ಅಡ್ಡ ನಿಲ್ಲಿಸ್ತು, ನಾನು ಬ್ರೇಕ್ ಹಾಕಿದೆ, ಆ ಕಾರ್ಗೆ ನನ್ನ ಗಾಡಿ ಹತ್ತಬಾರ್ದು ಅಂತ. ನನ್ನ ಗಾಡಿ ತೂಕ ಜಾಸ್ತಿ ಇತ್ತು, ಆ ತೂಕ ಇದ್ದಂಥ ಲಾರಿ ನನ್ನ ಬ್ರೇಕ್ ಹಾಕಿದ್ರಿಂದ ಫಿಸಿಕ್ಸಿನ ಒಂದು ಮೊಮೆಂಟಮ್ ಆಧಾರದ ಮೇಲೆ ಹೊರಳಿ ಪಕ್ಕಕ್ಕೆ ಬಿತ್ತು. ಆ ಕಡೆಯಿಂದ ಏನೂ ತಪ್ಪು ಮಾಡದೆ ಬರ್ತಿರ್ತಕ್ಕಂಥ ವ್ಯಕ್ತಿಯ ಕಾರ್ ಮೇಲೆ ಬಿದ್ದು ಅಪ್ಪಚ್ಚಿ ಆಗೋಯ್ತು. ನನಗೆ ತುಂಬ ನೋವಾಗ್ತಿದೆ, ದಯವಿಟ್ಟು ಇನ್ನೇನು ಪ್ರಶ್ನೆ ಕೇಳಬೇಡಿ ಅಂತಾನೆ. ಆ ಡ್ರೈವರ್ಗಿರೋ ಮಾನವೀಯತೆ ನಮ್ಮ ಪತ್ರಕರ್ತ ಮಿತ್ರರಿಗಿಲ್ಲದೆ ಹೋಯ್ತೆ. ಯೋಚನೆ ಮಾಡಬೇಕಲ್ಲ. ಇಲ್ಲಿ ನಾನು ಕೇಳ್ತಿರ್ತಕ್ಕಂಥದ್ದು ಒಂದೇ ವಿಚಾರ. ನಾನು ಅವಾಗ ಯಾವುದೋ ಒಂದು ಸಂದರ್ಭದಲ್ಲಿ ಪ್ರಕರಣದಲ್ಲಿ ಹೇಳಿದ್ದೆ, ನಮ್ಮ ದಾರಿನಲ್ಲಿ ಹೋಗ್ತಿದ್ದೀನಿ, ನಾನು ಕರೆಕ್ಟಾಗಿ ಹೋಗ್ತಾ ಇದ್ದೀನಿ ಅಂತ ಕೇಳ್ಕೊಂಡ್ರೆ ಸಾಲದು. ಇವತ್ತು ಎದುರುಗಡೆಯಿಂದ ಬರೋನ್ಗೂ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೋಬೇಕು ಅಂತ ಕಣ್ಣು ಮುಂದೆ ಬಂದಂಥದ್ದು ಇದು. ಮೀಡಿಯನ್ ದಾಟಿ ಬಂದು ಹೊಡಿತಾರೆ ಅಂತಂದರೆ ಯಾವ ಮಟ್ಟದ ಧಾವಂತಕ್ಕೆ ನಾವು ಹೋಗ್ತಾ ಇದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ? ಇದು ಎಲ್ಲ ಕ್ಷೇತ್ರಗಳಿಗೆ ಅನ್ವಯಿಸ್ತಕ್ಕಂಥದ್ದು. ಅದು ನ್ಯಾಯಾಂಗ ಕ್ಷೇತ್ರ ಇರ್ಬೋದು, ಪತ್ರಕರ್ತರ ಕ್ಷೇತ್ರವಿರಬಹುದು, ವೈದ್ಯರ ಕ್ಷೇತ್ರವಿರ್ಬೋದು, ಇಂಜಿನಿಯರ್ ಕ್ಷೇತ್ರ ಇರ್ಬೋದು, ಬಿಸ್ನೆಸ್ ಕ್ಷೇತ್ರವಿರ್ಬೋದು, ಎಲ್ಲರೂ ಯಾವುದೇ ಕ್ಷೇತ್ರವಿರ್ಬೋದು. ಆದ್ದರಿಂದ ದಾಸರು ಭಾಳ ಹಿಂದೆ ಎಚ್ಚರಿಸ್ಬಿಟ್ಟಿದ್ದಾರೆ, ಸಾವಧಾನದಿಂದಿರು ಮನವೇ ದೇವರು ಕೊಟ್ಟಾನು 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 ಅಂತ. ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಇದು. ನಮ್ಮ ಮಕ್ಕಳಿಗೆ ನಾವು ಇದನ್ನು ಕಳಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು. ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು.
ಅಂತ ಆ ಚಾಲಕ ಬೆಳಗ್ಗೆ ಎದ್ದು ಕೇಳಿದರೆ ಸಾಕಾಗಿತ್ತು, ಹೇಳೋದು ಬೇಡ, ಕೇಳಿದರೆ ಸಾಕಾಗಿತ್ತು. ಒಂದು ಕ್ಷಣ ಬಿಟ್ಟು ಆ ಲಾರಿ ಮಗಚ್ಕೋತಿತ್ತು. 6 ಜನ ಉಳಿದ್ಬಿಡ್ತಿದ್ರು. ನಾವು ಕೇಳ್ತಾ ಇಲ್ಲ. ನಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿರಬೇಕು, ಬೆಳಗ್ಗೆ ಎದ್ದು ನಾವು ಸೂರ್ಯನಿಗೆ ಒಂದು ಅರ್ಘ್ಯವನ್ನು ಕೊಡ್ತೇವೆ ಸಂಧ್ಯಾವಂದನಲ್ಲಿ. ನನ್ನ ಮಗ ಒಂದು ಸತಿ ನನಗೆ ಈ ಪ್ರಶ್ನೆ ಕೇಳಿದ್ದ. ನಾನು ಚಿಕ್ಕ ವಯಸ್ಸಲ್ಲಿರುವಾಗ ಕೇಳಿದ್ನೇನೋ ಮರ್ತು ಹೋಗಿದೆ. ನಾವು ಕೊಡದೆ ಹೋದರೆ ಏನಾಗುತ್ತೆ ಅಂತ, ಕೊಡದೆ ಹೋದರೆ ಏನಾಗುತ್ತೆ ಅಂತ ವೈಜ್ಞಾನಿಕವಾಗಿ ಈ ಪ್ರಶ್ನೆಗಳನ್ನ ಹುಡುಗರು ಕೇಳೋದು ಸಹಜ. ಯಾಕೆಂದರೆ ಒಂದು ಜನರೇಷನ್ ಗ್ಯಾಪ್ ಅಂತಾಗಿದೆ. ಅಲ್ಲಿ ಸ್ವಲ್ಪ ನನಗೆ ತೀರಾ ದಿಕ್ಕು ತಪ್ಪಿದ್ದಾರೆ ಅಂತ ಅಲ್ಲದೆ ಹೋದರೂ ಕೂಡ ದಿಕ್ಕಲ್ಲಿ ಮಿಸ್ ಆಗಿದ್ದಾರೇನೋ ಅಂತ ಅನಿಸುತ್ತೆ. ಹೇಳೋರ್ಗೂ ತೊಂದರೆ ಇದೆ, ಕೇಳೋರ್ಗೂ ತೊಂದರೆ ಇದೆ. ಆ ಪ್ರಶ್ನೆನ ನನ್ನ ಮಗ ಕೇಳಿದಾಗ ನಾನು ಏನು ಉತ್ತರ ಹೇಳಬೇಕು ಅಂತ ಒಂದು ಕ್ಷಣ ತಡಬಾಡಿಸಿದ್ದು ಹೌದು. ಸುಳ್ಳು ಹೇಳಿದ್ರೆ ಎಂಪರರ್ಸ್ ನ್ಯೂ ಕ್ಲೋತ್ ಆಗುತ್ತೆ, ನನಗೆ ನಾನೇ ಮಾಡಿಕೊಂಡಂಥ ಮೋಸ ಅದು. ಆ ಕ್ಷಣದಲ್ಲಿ ನನಗೆ ಉತ್ತರ ಸಿಕ್ಕಲಿಲ್ಲ. ಸಂಜೆ ಹೇಳ್ತೀನಿ ಅಂತ ಹೇಳಿದೆ. ಸ್ವಲ್ಪ ಚರ್ಚೆ ಮಾಡಿ ನಮ್ಮ ತಂದೆಯವ್ರ ಹತ್ರ ಎಲ್ಲ ಶಾಸ್ತ್ರ ಗ್ರಂಥಗಳು ಇದನ್ನೆಲ್ಲ ನೋಡಿ ಹೇಳಿದೆ, ನೋಡಪ್ಪ, ಸೂರ್ಯನಿಗಿರ್ತಕ್ಕಂಥದ್ದು 7 ಕುದುರೆ 1 ಚಕ್ರ ಇರ್ತಕ್ಕಂಥ ರಥ. ಅದಕ್ಕೋಸ್ಕರ ಅದಕ್ಕೆ ನಾವು ಅರ್ಘ್ಯ ಕೊಡಬೇಕು. ಸೂರ್ಯ ಸುತ್ತಿದ್ರೆ ಪ್ರಪಂಚ ಎಲ್ಲ ಹಾಳಾಗೋಗ್ಬಿಡುತ್ತೆ, ಯಾವುದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯೋದಿಲ್ಲ, ಆಗ ಯಾವುದು ಗಿಡಗಳು ಬೆಳೆಯೋದಿಲ್ಲ, ಆ ಗಿಡಗಳು ಯಾವುದು ಬೆಳೆದಿದೆ ಅಂದರೆ ನಮಗೆ ಆಹಾರ ಸಿಕ್ಕೋದಿಲ್ಲ. ಇಂಥ ವಿಚಾರಗಳೆಲ್ಲ ಇದೆ. ಹಾಗಾಗಿ ಕೆಲವನ್ನ ವೈಜ್ಞಾನಿಕ ನೆಲೆಯಲ್ಲಷ್ಟೇ ನೋಡದೆ ಕೆಲವು ನಂಬಿಕೆ ದೃಷ್ಟಿಯಿಂದ ನೋಡಬೇಕು ಅಂತನ್ನೋ ಥರ ಒಂದು ಉತ್ತರವನ್ನು ಕೊಟ್ಟೆ. ಆಯಿತು, ಅವನಿಗೇನು ಅಷ್ಟು ಉತ್ತರ ಸಮರ್ಪಕವಾಗಿ ಕಾಣಲಿಲ್ಲ. ಆಮೇಲೆ ಇನ್ನೊಂದು ಹೇಳಿದೆ, ನೀನು ಬಿಟ್ಬಿಡು, 60,000 ಋಷಿಗಳು ವಾಲಕಿಲ್ಯರು ಅಂತ ಕರೀತಾರೆ ಅವ್ರನ್ನ. 60,000 ವಾಲಕಿಲ್ಯರು ಸೂರ್ಯನ ಮುಂದೆ ಭಜನೆ ಮಾಡ್ತಾ ಅರ್ಘ್ಯ ಕೊಡ್ತಾ ಹೋಗ್ತಿರ್ತಾರೆ ಅಂತ. ಈ ಉತ್ತರ ಹೇಳಿದ್ಮೇಲಂತೂ ಅವನು ಭಾಳ ಒಂಥರ ಸ್ಯಾಟಿಸ್ಫೈಡ್ ಆಗ್ಬಿಟ್ಟ. ಅವ್ನಿಗೆ ಉತ್ತರ ಸಿಕ್ತು ಅಂತ. 60,000 ಕೊಡ್ತಾರಲ್ಲ, ನಾನು ಕೊಟ್ಟರೆಷ್ಟು ಬಿಟ್ಟರೆಷ್ಟು ಅಂತ. ನೋಡಿ, ಬೆಳೆಯೋ ಮನಸ್ಸಿನಲ್ಲಿ ಎಂತೆಂತಹ ಅನುಮಾನಗಳು ಬರುತ್ತೆ ಅನ್ನಕ್ಕೆ. ನಿಜ, ಆ ಕ್ಷಣ ನನಗೂ ಆಯಿತು, ಅಯ್ಯೋ ಇದೇನು ಅವ್ನು ಹಾಕಿರೋ ಬಾಲಿಗೆ ನಾನು ಬೋಲ್ಡ್ ಆಗಿಬಿಟ್ನಾ ಅಂತ ಅನ್ನಿಸ್ಬಿಡ್ತು. ಆಗ ನೆನಪಿಗೆ ಬಂದಿದ್ದೆ ಈ ಒಂದು ಸಣ್ಣ ಉದಾಹರಣೆ.